ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲ ಪ್ರೀತಿಯ 8ನೇ ತರಗತಿಯ ಮಕ್ಕಳಿಗೆ ಈ ವಿಡಿಯೋಗೆ ಸ್ವಾಗತ. ಯಾಕೆ 8ನೇ ತರಗತಿ ಮಕ್ಕಳಿಗೆ ಅಂದರೆ ಇದು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಇನ್ನೇನು ಮಾರ್ಚ್ ತಿಂಗಳಲ್ಲಿ SA2 ಅಥವಾ 2ನೇ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ನಡೀತದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳು ಬಹಳಷ್ಟು ನಿಮಗೆ ಮುಖ್ಯ ಆಗ್ತದೆ. ಇದು 40 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾರೆ ಮತ್ತು ಇಲ್ಲಿರುವ ಪ್ರಶ್ನೆಗಳು ನಿಮಗೆ ಹೆಚ್ಚಿಗೆ ಇವೇ ಬರುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಇದನ್ನು ನೋಡಿಕೊಂಡ್ರೆ ನಿಮ್ಮ ಶಾಲೆಯಲ್ಲಿ ನಡೆಸುವಂತಹ ಪರೀಕ್ಷೆಗೆ ಇದು ಉಪಯುಕ್ತ ಆಗಬಹುದು ಎಂದು ನನ್ನ ಭಾವನೆ. ಬನ್ನಿ, ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದನ್ನಾಗಿ ನಾನು ಇಲ್ಲಿ ಪ್ರಶ್ನೆಗಳನ್ನು ನಾನು ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನು ನೋಡೋಣ. ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಮೊದಲನೇದು, ಇವುಗಳಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆಯಾದ ಪದವಿದು. ಆಯ್ಕೆಗಳು ಕಾವೇರಿ, ಮನುಷ್ಯ, ವಿದ್ವಾಂಸ, ಹೊಸದು. ಇಲ್ಲಿ ಅನ್ವರ್ಥ ನಾಮಕ್ಕೆ ಕೇಳಿರೋದ್ರಿಂದ ಅನ್ವರ್ಥ ನಾಮ ಪದ ಅಂದರೆ ಇದು ಒಬ್ಬ ವ್ಯಕ್ತಿಯ ಗುಣಲಕ್ಷಣ ಅಥವಾ ವೃತ್ತಿ ಇವುಗಳನ್ನು ಆಧರಿಸಿರುವಂತಹ ನಾಮಪದಗಳೇ ಅನ್ವರ್ಥ ನಾಮಪದ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ವಿದ್ವಾಂಸ ಅನ್ನೋದು ಸರಿಯಾದ ಉತ್ತರವಾಗಿದೆ. ಎರಡನೇ ಪ್ರಶ್ನೆ, ಗುರುಗಳು ಕನ್ನಡ ಪದ್ಯವನ್ನು ವಾಚನ ಮಾಡಿದರು. ಈ ವಾಕ್ಯದಲ್ಲಿರುವ ಕರ್ಮ ಪದವಿದು. ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು. ಇಲ್ಲಿ ಕರ್ಮ ಪದವನ್ನು ಅಂತ ನಾವು ಗುರುತಿಸಬೇಕಾಗಿದೆ. ಬಹಳ ಸುಲಭವಾಗಿ ಇದನ್ನು ಗುರುತಿಸ್ಬೋದು. ಆ ಪದದ ಜೊತೆಗೆ ಕರ್ಮಾರ್ಥ ವಿಭಕ್ತಿ ಪ್ರತ್ಯಯ ಅನ್ನೋ ಇಲ್ಲಿ ಹೊಂದಿರ್ತದೆ ಅದು. ಹಾಗಾಗಿ ಇಲ್ಲಿ ಆ ರೀತಿ ಒಂದು ಟ್ರಿಕ್ಕನ್ನು ಬಳಸ್ಕೊಂಡು ನಾವು ಗುರುತಿಸ್ಬೋದು. ಹಾಗಾದರೆ ಯಾವುದಿಲ್ಲಿ? ಗುರುಗಳು ಕನ್ನಡ ಪದ್ಯವನ್ನು ವಾಚನ ಮಾಡಿದರು. ಇಲ್ಲಿ ಆಪ್ಷನಲ್ಲಿ ಇಲ್ಲಿ ಪಾಠವನ್ನು ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪದ್ಯ ಅಂತ ಬರಬೇಕು. ಯಾಕೆ ಅಂತಂದರೆ ಪ್ರಶ್ನೆ ಇಲ್ಲಿ ಪದ್ಯವನ್ನು ಇರೋದ್ರಿಂದ. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಅನ್ನು ಸೇರಿಕೊಂಡಿದೆ. ಹಾಗಾಗಿ ಇದು ಕರ್ಮಪದ. ಅಂದರೆ ಕರ್ಮಪದ ಅಂದರೆ ಆ ಕ್ರಿಯೆಗೆ ಒಳಗೊಂಡಿರುವಂತಹ ಒಂದು ವಸ್ತು. ಹಾಗಾಗಿ ಇದು ಸರಿಯಾದ ಉತ್ತರ. ಪಾಂಡವರ ಯಜ್ಞತುರಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಬ್ರುವಾಹನನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಬಬ್ರುವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಈ ವಾಕ್ಯವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಇಲ್ಲಿ ಒಂದು ವಾಕ್ಯಕ್ಕೆ ಅನೇಕ ವಾಕ್ಯಗಳು ಅಧೀನವಾಗಿರುವ ಕಾರಣ ಇದು ಮಿಶ್ರ ವಾಕ್ಯಕ್ಕೆ ಸರಿಯಾದ ಉತ್ತರ. ಉದಾಹರಣೆಯಾಗಿರುವಂಥದ್ದು ಇಲ್ಲಿ ಮಿಶ್ರ ವಾಕ್ಯ ಸರಿಯಾದ ಉತ್ತರ. ಬೆಟ್ಟದವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದವರೆ. ಇಲ್ಲಿ ತತ್ಪುರುಷ, ಕರ್ಮಧಾರಯ, ದ್ವಂದ್ವ, ಗಮಕ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಇನ್ನು ನೆಕ್ಸ್ಟ್ ಬಹು ಆಯ್ಕೆ ಸಂಬಂಧೀಕರಿಸಿ ಬರೀರಿ. ಇಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅಥವಾ ಪದಗಳನ್ನು ಗಮನಿಸೋಣ. ರವ, ನೀರವ, ಭಯ, ಡ್ಯಾಶ್. ಇಲ್ಲಿ ಈ ಎರಡೂ ಪದಗಳಿಗಿರುವಂತಹ ಒಂದು ಸಂಬಂಧ ಏನಪ್ಪ ಅಂತಂದರೆ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೇಳಿದ್ದಾರೆ. ಇಲ್ಲಿ ಭಯ ಪದಕ್ಕೆ ವಿರುದ್ಧ ಪದ ಏನಪ್ಪ ಇಲ್ಲಿ ಅಂದರೆ ಅಭಯ ಅಥವಾ ಧೈರ್ಯ. ಇನ್ನು ಆರ್ಯ, ಅಜ್ಜ, ಆಶ್ಚರ್ಯ, ಡ್ಯಾಶ್. ಆರ್ಯ, ಅಜ್ಜ ಅನ್ನೋದು ಎರಡರ ನಡುವೆ ಇರುವ ಒಂದು ಸಂಬಂಧ ಏನು ಅಂದರೆ ಇಲ್ಲಿ ತತ್ಸಮ ತದ್ಭವಗಳನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಆಶ್ಚರ್ಯ ಪದಕ್ಕೆ ತದ್ಭವ ರೂಪ ಏನಪ್ಪ ಅಂದರೆ ಅಚ್ಚರಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ಷಿತಿ, ಭೂಮಿ, ವಿರಂಚಿ, ಡ್ಯಾಶ್. ಇಲ್ಲಿ ಕ್ಷಿತಿ ಮತ್ತು ಭೂಮಿ ನಡುವೆ ಇರುವಂತಹ ಸಂಬಂಧ ಏನು ಅಂದರೆ ಸಮಾನಾರ್ಥಕಗಳನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ವಿರಂಚಿಯ ಸಮಾನಾರ್ಥಕ ಪದ ಏನಪ್ಪ ಅಂದರೆ ಅದು ಬ್ರಹ್ಮ. ಸೆರೆಯೊಳಗೆ ಆಗಮ ಸಂಧಿ. ಸಂಧಿಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಸೆರೆಯ ಪ್ಲಸ್ ಒಳಗೆ, ಸೆರೆಯೊಳಗೆ ಯಕಾರಾಗಮ ಸಂಧಿ. ತಾನೆಲ್ಲಿ, ತಾನು ಪ್ಲಸ್ ಎಲ್ಲಿ. ಇದು ಲೋಪಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ಇನ್ನು ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ.
ಮುದುಕಿಯು ತನ್ನ ಮಕ್ಕಳನ್ನು ಯಾವ ಕೆಲಸ ಮಾಡಿ ಸಾಕುತ್ತಿದ್ದಳು? ಇದಕ್ಕೆ ಸರಿಯಾದ ಉತ್ತರ, ಮುದುಕಿಯು ತನ್ನ ಮಕ್ಕಳನ್ನು ಕೂಲಿ ಕೆಲಸ ಮಾಡಿ ಸಾಕುತ್ತಿದ್ದಳು. ಇನ್ನು ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಿದವನು ಯಾರು? ಇದಕ್ಕೆ ಸರಿಯಾದ ಉತ್ತರ, ಹರಿವರ್ಮ ಅನ್ನೋನು ಕೋಲಾರದಿಂದ ತಲಕಾಡಿಗೆ ಬದಲಾವಣೆ ಮಾಡ್ತಾನೆ. ಮುದ್ದಣನ ಮಡದಿಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ, ಮುದ್ದಣನ ಮಡದಿಯ ಹೆಸರು ಮನೋರಮೆ ಅನ್ನೋದು ಮುದ್ದಣನ ಮಡದಿಯ ಹೆಸರು. ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು? ಇದಕ್ಕೆ ಸರಿಯಾದ ಉತ್ತರ, ಮನುಷ್ಯ ಹೇಳಿದಾಗ ಕೋಗಿಲೆ ಉತ್ತರಿಸುವಂಥದ್ದು ಕುಹು ಕುಹು ಎಂದು ಉತ್ತರವನ್ನು ಕೊಡ್ತದೆ. ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ? ಇದಕ್ಕೆ ಉತ್ತರ, ಬಾನಿನಷ್ಟು ಅಗಲ ಮನಸ್ಸು, ಎದೆಯಾಳದಲ್ಲಿ ತಿಳಿಯಾದ ಕೊಳದಂತೆ ಇತ್ತು, ಭಾವಶುದ್ಧ ಸ್ಫಟಿಕದಂತೆ ಬೆಳದಿಂಗಳಿನಂತೆ ಮನಸ್ಸಿನ ಭಾವನೆ ಇತ್ತು ಅಂಥೇಳಿ ಗೆಳೆತನ ಪದ್ಯದಲ್ಲಿ ಹೇಳ್ತಾರೆ. ಇನ್ನು ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಇದಕ್ಕೆ ಸರಿಯಾದ ಉತ್ತರ, ವಂದಿಸಿ ಶಿಷ್ಯನಿಗೆ ಬುದ್ಧಿಯನ್ನು ಹೇಳಬೇಕಿದೆ. ಇನ್ನು ಕೊನೆಯ ಪ್ರಶ್ನೆ, ಕನಕದಾಸರ ಅವರ ಕಾಲ ಮತ್ತು ಸ್ಥಳ ತಿಳಿಸಿ. ಇವರ ಕಾಲ 1508, ಇವರ ಕಾಲ. ಇವರ ಸ್ಥಳ ಹಾವೇರಿ ಜಿಲ್ಲೆ ಬಾಡಾ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಮುದುಕಿಯ ಕಿರಿಯ ಮಗಳು ಅರ್ಧಂಬರ್ಧ ಗಿಡವಾಗಲು ಕಾರಣವೇನು? ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು? ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು? ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ. ಇದಾದ ಮೇಲೆ ಸಂದರ್ಭಗಳಿಗೆ ಹೋದರೆ, ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಈ ಪಾಠ ತಲಕಾಡಿನ ವೈಭವ ಎಂಬ ಪಾಠದಲ್ಲಿ ಬರ್ತದೆ. ಇದನ್ನು ಬರೆದಿರುವಂಥವರು ಹಿರೇಮಲ್ಲೂರು ಈಶ್ವರನ್. ಈ ವಾಕ್ಯವನ್ನು ಕವಿಗಳೇ, ಇಲ್ಲಿ ಲೇಖಕರೇ ಹೇಳುವಂಥ ಮಾತು. ಇನ್ನು ಕುಲಹೀನ ನೀನು ಪ್ರತಿಷ್ಠ ಸುಡುಮತಿಹೀನ ನೀನು, ಇದು ರಾಮಧಾನ್ಯ ಚರಿತೆ ಪದ್ಯದಲ್ಲಿ ಬರುವಂತಹ ಒಂದು ಹೇಳಿಕೆ. ಇದನ್ನು ಬರೆದಿರುವಂಥವರು ಕನಕದಾಸರು. ಇದು ಭತ್ತ ಮತ್ತು ರಾಗಿಯ ನಡುವೆ ಸಂಭಾಷಣೆ ನಡೆಯುವ ಸಂದರ್ಭದಲ್ಲಿ ಈ ಹೇಳಿಕೆ ಬರುವಂಥದ್ದು. ಇನ್ನು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಇಲ್ಲಿ ಪದ್ಯ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿಹದು ಎಂಬ ಸಾಹಸ ಮಾಡೇ ದೋಷವೇನು, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ನೆಕ್ಸ್ಟ್ ಮುಖ್ಯ ಪ್ರಶ್ನೆಯಲ್ಲಿ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. ಬಹಳ ಸುಲಭವಾಗಿರುವಂತಹ ಪದ್ಯ. ಇದು ಕೊಟ್ಟರೆ ಸುಲಭವಾಗಿ ನೀವು 2 ಅಂಕವನ್ನು ಗಳಿಸ್ಬೋದು. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆಯಾಗಬಲ್ಲುದೆ, ಸೀಳುನಾಯಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮ್ಯಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಇದಾದ ಮೇಲೆ 8-10 ವಾಕ್ಯದಲ್ಲಿ 6-7 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು 3 ಅಂಕದ ಪ್ರಶ್ನೆ. ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ? ಅಥವಾ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ಬರೆಯಿರಿ. ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಬರೀಬೇಕು, ಎರಡನ್ನೂ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪತ್ರವನ್ನು ಬರೆಯುವಂಥದ್ದು. ಇಲ್ಲಿ ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೆಯಿರಿ. ಅಥವಾ ಕೊಟ್ಟಿರುವ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 10 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ. ಇಲ್ಲಿ ನಮ್ಮ ಪರಿಸರ ಮತ್ತು ಕಂಪ್ಯೂಟರ್ ಬಗ್ಗೆ ಕೊಟ್ಟಿದ್ದಾರೆ. ನೀವು ಪತ್ರ ಬರೀಬೋದು ಅಥವಾ ಇಲ್ಲಿ ಪ್ರಬಂಧವನ್ನು ಬರೀಬೋದು. ಯಾವುದಾದ್ರು ಒಂದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ನಾನೀಗ ಪತ್ರವನ್ನು ಹೇಗೆ ಅದನ್ನು ಬರೆಯುವಂಥದ್ದು ಮತ್ತು ಅದರ ಹಂತಗಳನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ ಮಕ್ಕಳೇ, ಇಲ್ಲಿ ಕೇಳಿರುವಂಥದ್ದು ಯಾರಿಂದ? ಬಸವಣ್ಣ. ಅವರು ಎಲ್ಲಿರೋರು? ಕುವೆಂಪು ನಗರ. ಆ ಕುವೆಂಪು ನಗರ ಎಲ್ಲಿದೆ? ಮೈಸೂರಿನಲ್ಲಿದೆ.
ಅಲ್ಲಿ ದಿನಾಂಕವನ್ನು ಕೂಡ ಬರೀಬೇಕು. ಉದಾಹರಣೆಗೆ ನಾನು ಇವತ್ತು ಬರಿತಾ ಇದ್ದೀನಿ ಅಂದರೆ ನೀವು ಯಾವಾಗ ಪತ್ರವನ್ನು ಬರಿತಾ ಇದ್ರೋ ಅದೇ ದಿನಾಂಕವನ್ನು ಇಲ್ಲಿ ಹಾಕಬೇಕಾಗತ್ತೆ. ಇವತ್ತು ನಾನು ಈ ಪತ್ರವನ್ನು ಬರಿತಾ ಇದ್ದೀನಿ 19/2/2026. ನೀವು ಪರೀಕ್ಷೆಯನ್ನು ಬರೀಬೇಕಾದ್ರೆ ಆ ಪರೀಕ್ಷೆಯ ದಿನಾಂಕವನ್ನು ನೀವು ಇಲ್ಲಿ ದಿನಾಂಕವನ್ನು ಬರೀಬೇಕಾಗತ್ತೆ. ಸ್ಥಳ ಕುವೆಂಪು ನಗರ. ಇವರಿಗೆ ಯಾರಿಗೆ ಮಾನ್ಯ ಆಯುಕ್ತರು ನಗರ ಪಾಲಿಕೆ. ಯಾವ ನಗರ ಪಾಲಿಕೆ? ಮೈಸೂರು ನಗರ ಪಾಲಿಕೆ. ಹಾಗಾಗಿ ಮೈಸೂರಲ್ಲಿ ಇರ್ತದೆ, ಇಲ್ಲಿ ಮೈಸೂರು ಅಂತ ನೀವು ಬರೀಬೇಕು. ಸಂಬೋಧನೆ ಪದವನ್ನು ಬರೀಬೇಕು, ಮಾನ್ಯರೇ. ಅದಾದಮೇಲೆ ವಿಷಯವನ್ನು ಒಂದೇ ಸಲಲ್ಲಿ ಹೇಳಬೇಕಾಗತ್ತೆ. ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ. ನಂತರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿ ನಿಮ್ಮ ಬಡಾವಣೆಯಲ್ಲಿ ಆಗುವಂಥ ಒಂದು ಸಮಸ್ಯೆಯನ್ನು ಇಲ್ಲಿ ವಿವರಿಸಿ ಹೇಗೆ ಅದನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಅವರಿಗೆ ಮನವಿಯನ್ನು ಪತ್ರದ ಒಡಲು ಇವೆಲ್ಲ ವಿಷಯವನ್ನು ಹೇಳ್ತಾ ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಬಸವಣ್ಣ ಅಂತ ಬ್ರ್ಯಾಕೆಟಲ್ಲಿ ಹಾಕಿ ನೀವಿಲ್ಲಿ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ನೀವು ಹೇಗೆ ಸೈನ್ ಮಾಡ್ತೀರೋ ಅದನ್ನು ಬರೀಬೇಕಾಗತ್ತೆ. ನೀವು ಬಸವಣ್ಣ ಅಲ್ಲ, ಆದರೆ ನೀವು ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಇಷ್ಟನ್ನು ಬರೆದಿದ್ದೆ ಆದರೆ ನಿಮಗೆ 5 ಅಂಕಗಳಲ್ಲಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಇದನ್ನು ಪಾಲಿಸಬೇಕಾಗತ್ತೆ. ಇದು ಹಂತಗಳು. ಅಥವಾ ನಮಗೆ ಪತ್ರ ಬೇಡ, ನಾವು ಪ್ರಬಂಧ ಬರೀತೀವಿ ಅಂತಂದರೆ ಖಂಡಿತವಾಗ್ಲೂ ನೀವು ಪ್ರಬಂಧ ತಗೊಂಡು ನಮ್ಮ ಪರಿಸರ ಆ ಪರಿಸರವನ್ನು ಪ್ರಬಂಧವನ್ನು ಬರೀಬೇಕಾದ್ರೆ ಮೊದಲಲ್ಲಿ ಪೀಠಿಕೆ, ಅದಾದಮೇಲೆ ವಿಷಯ ಬೆಳವಣಿಗೆ, ನಂತರ ಉಪಸಂಹಾರ, ಈ 3 ಹಂತಗಳನ್ನು ಪಾಲಿಸಿ ನೀವು ಇಲ್ಲಿ ಪ್ರಬಂಧವನ್ನು ಬರೀಬೇಕಾಗತ್ತೆ. ಪರಿಸರ ಮತ್ತು ಕಂಪ್ಯೂಟರ್. ಪರಿಸರವನ್ನು ಹಾಳು ಮಾಡ್ತಾ ಇರುವಂಥದ್ದು, ಪರಿಸರವನ್ನು ಉಳಿಸುವಂಥದ್ದು ಹೇಗೆ, ಪರಿಸರದ ಮಹತ್ವ ಏನು ಅನ್ನೋದನ್ನು ಇಲ್ಲಿ ವಿವರಿಸಬೇಕು. ಕಂಪ್ಯೂಟರ್ ಬಂದಾಗ ಕಂಪ್ಯೂಟರು ನಮ್ಮ ದಿನನಿತ್ಯದಲ್ಲಿ ಎಷ್ಟು ನಮಗೆ ಅಗತ್ಯವಾಗಿದೆ ಮತ್ತು ಅದರಿಂದ ಅನುಕೂಲಗಳೇನು ಮತ್ತು ಅದರ ಅನಾನುಕೂಲಗಳು ಏನು, ಇದು ಹೇಗೆ ಮನುಷ್ಯನಿಗೆ ಪೂರಕವಾಗಿದೆಯೋ ಅಥವಾ ಶಾಪವಾಗಿದೆಯೋ ಅದನ್ನು ನೀವು ಆ ಒಂದು ಚರ್ಚೆಯನ್ನು ನೀವು ವಿಷಯ ಬೆಳವಣಿಗೆಯಲ್ಲಿ ಮಾಡ್ತಾ ಕೊನೆಯಲ್ಲಿ ಉಪಸಂಹಾರದಲ್ಲಿ ಮುಗಿಸಿದ್ರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಅಂಕ ಸಿಗ್ತದೆ. ಇದಿಷ್ಟು ಆಗಿತ್ತು ಇಂದಿನ ಈ 40 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾರೆ ಮತ್ತು ನಿಮಗೆ ಈ ಪ್ರಶ್ನೆಗಳನ್ನು ಹೇಗೆ ಎದುರಿಸಬೇಕು ಅಂತೇಳಿ ಹೆಚ್ಚಿಗೆ ಇವೇ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನೇ ಓದ್ಕೊಳ್ಳಿ ಅಂತೇಳಿ ನನ್ನ ಸೂಚನೆ. ನಾಳೆ ನಿಮಗೆ 50 ಅಂಕಗಳಿಗೆ ಯಾವ ರೀತಿ ಬರ್ತದೆ ಅನ್ನೋದನ್ನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೀವು ಇದನ್ನು ಓದ್ಕೊಳ್ಳಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಪರೀಕ್ಷೆಗೆ ಒಳ್ಳೆಯ ತಯಾರಿಯನ್ನು ಮಾಡಿಕೊಳ್ಳಿ, ಒಳ್ಳೆಯ ಅಂಕಗಳು ಬರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ.